ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಕೇಂದ್ರ ಮೈದಾನವಾದ ದರ್ಬಾರ್ ಹೈಸ್ಕೂಲ್ನ ಕೇಂದ್ರ ಮೈದಾನದಲ್ಲಿ 4ನೇ ಬೃಹತ್ ರೈತ ಸಮಾವೇಶವನ್ನು ಮೇ 8ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಶೋಭೆಯನ್ನು ತರಬೇಕು. ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಕಲ್ಪ ಏನಪ್ಪಾ ಅಂತಂದ್ರೆ ಈ ಎಲ್ಲ ರೈತರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವಾಗಿ ಎಲ್ಲ ರೈತರಿಗೂ ತಿಳುವಳಿಕೆ ಅರಿವು ಮೂಡಿಸುವ ಸಲುವಾಗಿ ಈಗ ರೈತ ಸಂಘ ಸಂಕಲ್ಪ ಏನಪ್ಪಾ ಅಂತಂದ್ರೆ ಈ ಆಲಮಟ್ಟಿ ಜಲಾಶಯ ಎತ್ತರ ಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಎಲ್ಲ ರೈತರಿಗೂ ನೀರಾವರಿಯ ಸೌಕರ್ಯವನ್ನು ಒದಗಿಸುವ ಸಲುವಾಗಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ರೈತರ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಈ ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯು ತನ್ನದೇ ಆದ ಗುರಿಯನ್ನು ಇಟ್ಕೊಂಡು ಎಲ್ಲ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ 4ನೇ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಮೇ 8ನೇ ತಾರೀಕಿನಂದು ಎಲ್ಲ ಈ ತಾಂಡಾದ ರೈತ ಸದಸ್ಯರು ಹಾಗೂ ರೈತ ಬಂಧುಗಳು ಅವರಿವರೆನ್ನದೆ ಸರ್ವರು ಈ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯಲ್ಲಿ ದರ್ಬಾರ್ ಹೈಸ್ಕೂಲ್ನ ಕೇಂದ್ರ ಮೈದಾನಕ್ಕೆ ಆಗಮಿಸಿ ಈ ಶೋಭಾಯಾತ್ರೆಗೆ ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ವಿಷಯವಾಗಿ ಈ ಬೃಹತ್ ರೈತ ಸಮಾವೇಶದ ವಿಷಯವಾಗಿ ನಮ್ಮ ವಿಜಯಪುರ ತಾಲೂಕಿನ ಅಧ್ಯಕ್ಷರಾದ ಹನುಮೇಶ್ ಜಮಖಂಡಿ ಅವರು ಒಂದೆರಡು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. ಎಲ್ಲರೂ ಕೇಳ್ಕೊಳ್ಳಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ 4ನೆಯ ಬೃಹತ್ ಸಮಾವೇಶ ಕೈಗೊಂಡಿತ್ತು. ಯಾಕಂದ್ರೆ ತಮ್ಮಷ್ಟಕ್ಕೆ ತಾವು ಏನೋ ಮಾಡಿರ್ಬೋದಾಗಿತ್ತು. ಇವತ್ತು ಹಸಿರು ಟ್ಯಾವಲ್ ಹಾಕೊಂಡು ತಮ್ಮಟಕ್ಕೆ ತಾವೇ ತಿರುಗಾಡ್ಬೋದಾಗಿತ್ತು. ಹಸಿರು ಟ್ಯಾವಲ್ ಹಾಕೊಂಡು ಯಾವುದೇ ಒಂದು ಆಫೀಸ್ಗೆ ಹೋದ್ರೆ ಸಾಕಷ್ಟು ಗೌರವ ಅದ. ಆದ್ರೆ ಅವರಷ್ಟಕ್ಕೆ ಅವ್ರು ಮಾಡ್ಕೊಂಡು ಕುಂದ್ರಬೋದಾಗಿತ್ತು. ಯಾಕೆಷ್ಟು ತಿರುಗಾಡಿ ಯಾಕೆಷ್ಟು ರೈತರಿಗೆ ಹೇಳ್ಬೇಕಾಗ ಇದೇ ನಮ್ಗೇನೆ ಯಾಕೆ ರಾಜಕೀಯವಾಗಿ ಪಗಾರ ಪೇಮೆಂಟ್ ಏನಿಲ್ಲ, ಕೈಲಿ ಹಾಕೊಂಡು ತಿರುಗಾಡಿದನಂತ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಾಗಿತ್ತು. ಅಂದ್ರೆ ಸಾಕಷ್ಟು ರೈತರಿಗೆ ಇವತ್ತು ಸಮಸ್ಯೆಗಳದಾವ ಜಿಲ್ಲೆಯಲ್ಲಿ. ಈ ಒಂದು ಸಮಸ್ಯೆಯನ್ನ ಪರಿಹರಿಸಬೇಕಂತ ತಿಳ್ಕೊಂಡು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಅವರು, ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರು, ಅದರಂತೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಶಗರ್ ಅವರು ಸಾಕಷ್ಟು, ಯಾಕಂದ್ರೆ ಗ್ರಾಮ ಘಟ್ಟಕ್ಕೆ ಹಿಡ್ಕೊಂಡು ಜಿಲ್ಲಾ ರಾಜ್ಯ ಮಟ್ಟದ ತನಕ ಸಾಕಷ್ಟು ಆಗ್ತದೆ ಅಂತ ಒಂದು ಈ ದೊಡ್ಡ ಸಮಾವೇಶ 4ನೇ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ. ಇಡೀ ನಾವು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ 31 ಜಿಲ್ಲೆಯಿಂದ ಸಾಕಷ್ಟು ಮಂದಿ ನೂರು ಸಂಖ್ಯೆಯಿಂದ ಕ್ಲೋಜರ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟುಕೊಂಡು ನಮಗೆ ಸಾಕಷ್ಟು ನೀರಾವರಿ ಸಮಸ್ಯೆ ಅದ. ನಮ್ಮಲ್ಲಿ ಪಂಚನದಿಗಳ ಬೀಡು ಇವತ್ತು ಆದ್ರೂ ಸಹಿತ ನಮಗೆ ಒಬ್ಬರಿಗೆ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಯಾಕೆ ಎಲ್ಲ ಹರಿದು ಎಲ್ಲಿ ಹೋಗ್ತಪ್ಪ ಅಂತಂದ್ರೆ ಆಂಧ್ರಕ್ಕೆ ಹೋಗ್ತಾ ಇದೆ. ಅಂತ ಒಂದು ಸಮಸ್ಯೆಯನ್ನ ಇನ್ನಷ್ಟು ಆಲ್ಮಟ್ಟಿಗೆ ಎತ್ತರಿಸಿದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 13 ತಾಲೂಕಿನ ರೈತರ ಒಂದು ಸಮಸ್ಯೆ ಬಗೆಹರಿತ ತಿಳ್ಕೊಂಡು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ ಅವರು ಮತ್ತು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರು ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ಇಡೀ ಜಿಲ್ಲೆಯ ರೈತರಿಗೆ, ಯಾಕಂದ್ರೆ ಈ ಒಂದು ಸಮಾವೇಶ ಮುಖಾಂತರವಾಗಿ ಇವು DC ಅವರಿಗೆ ಮನವಿ ಕೊಡುವ ಮುಖಾಂತರ ರಾಜ್ಯ ಹಾಗೂ ಕೇಂದ್ರಕ್ಕೆ ಒಂದು ಸಂದೇಶ ಹೋಗಿ ಈ ನಮ್ಮ ಕೃಷ್ಣೆಯನ್ನ ಎತ್ತರ ಮಾಡಿ ಇಡೀ ಜಿಲ್ಲೆಯ ಜನರಿಗೆ, ಆರೋಗ್ಯ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ತಿಳ್ಕೊಂಡು ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡ್ರೆ ಅದಕ್ಕೆ ಈ ತಾಂಡಾದ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಈ ಒಂದು ಇನ್ನಿತರ ಎಲ್ಲ ರೈತ ಬಂಧುಗಳು ಬಂದು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದೆ ಅಂತ ಕೇಳಿಕೊಂಡು ನನ್ನ 2 ಮಾತಿಗೆ ವಿರಾಮ ನೀಡುತ್ತೇನೆ. ಸಂಘಕ್ಕೆ, ಹಸಿರು ಸೇನೆಗೆ
ರೈತ ತಾಯಂದಿರಿಗೆ, ರೈತ ಮಹಿಳೆಯರಿಗೆ, ರೈತ ಕಾರ್ಮಿಕರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಬೃಹತ್ ರೈತ ಜಾಗೃತಿ ಸಮಾವೇಶ ದಿನಾಂಕ 8/5/2026 ಶುಕ್ರವಾರ ಸ್ಥಳ ದರ್ಬಾರ್ ಮೈದಾನ್ ರೈಲ್ವೆ ಸ್ಟೇಷನ್ ರೋಡ್ ವಿಜಯಪುರ ಇದರ ವೀರೇಶ್ವರ ದೇವಸ್ಥಾನದಿಂದ ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ರೈತ ಶೋಭಾಯಾತ್ರೆಯನ್ನು ಇಟ್ಕೊಂಡಿರ್ತದೆ. ಸಿದ್ದೇಶ್ವರ ದೇವಸ್ಥಾನದಿಂದ. ಆಮೇಲೆ ಈ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಹಾಗೂ ಚುನ್ನಪ್ಪ ಪೂಜಾರಿ ಹಾಗೂ ಶ್ರೀ ಈ ಶಶಿಧರ್ ಬಂಗಾರಿಗೌಡರು ಜಿಲ್ಲಾ ಮುಖಂಡರು ವಿಜಯಪುರ ಇವರ ವತಿಯಿಂದ ನಾವು ಈ ಭಾಗದ ರೈತರನ್ನ ಕರ್ಕೊಂಡು ಸಮಾವೇಶದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಇನ್ನೊಂದು ನನಗೆ ನೋವಿನ ಸಂಗತಿ ಏನಂದರೆ, ಸುಮಾರು ವರ್ಷಗಳಿಂದ ಎಲ್ಲ ತಾಲೂಕಿನ ಶಾಸಕರು ತಮ್ಮ ಕೋಟಿನಾಶಕ್ಕೋಸ್ಕರ ತಾವು ಬರ್ತಾರೆ ಹೋಗ್ತಾರೆ. ಯಾವೊಂದು ನಾಲತೋಡ ಈ ನಡೆದಿರ್ತಕ್ಕಂಥ ಚಿಮ್ಮಲಿಗೆ ನೀರಾವರಿ ಅದಕ್ಕೆ ಎಲ್ಲ ರೀತಿಯಿಂದ ನಾವು ಹೋಗಿ ಎಲ್ಲ ಶಾಸಕರಿಗೂ ಭೇಟಿಯಾಗಿ ಎಲ್ಲ ರೈತರನ್ನು ಕರ್ಕೊಂಡೋಗಿ ಆಲ್ಮಟ್ಟಿಗೂ ಕೊಟ್ಟು ಬಂದಿದ್ದೀವಿ ಮನವಿ. ತದನಂತರ ಇಲ್ಲಿ ಮುದ್ದೇಬೇಳೆ ತಾಲೂಕಿಗೂ ಹೋಗಿ ಕೊಟ್ಟು ಬಂದೀವಿ, ಶಾಸಕರಿಗೂ ಕೊಟ್ಟಿರ್ತೀವಿ. ಆ ಚಿಮ್ಮಲಿಗೆ ಏತ್ ನೀರಾವರಿ ಅದು ಅರ್ಧಕ್ಕೆ ನಿಂತಿದೆ ಮತ್ತು ಅದಕ್ಕೆ ನೀರನ್ನು ಹರಿಸ್ತಾ ಇಲ್ಲ. ಅದು ಬರೀ ಏನಾದ್ರು ಕೇಳಿದ್ರಪ್ಪ ಅಂದ್ರೆ ರೈತರಿಗೆ ಏನಾರು ಒಂದು ಹೇಳಕತ್ತಾರ. ಆಮೇಲೆ ಅದು ಭೂಮಿ ಕಳ್ಕೊಂಡ ರೈತರಿಗೆ ಒಟ್ಟು ಅವರಿಗೆ ಅವಾರ್ಡ್ ಕಾಪಿನೂ ಇಲ್ಲ, 4-1, 6-1, 9-1 ಏನೂ ಇಲ್ಲ. ಅವ್ರ ಭೂಮಿನ ಹಾಟಿಬಿಟ್ಟಾರ. ಅವರು ಭೂಮಿ ಇವತ್ತಿನ ತನೂ GMC ಆಗಿಲ್ಲ ಅಂತ ಹೇಳ್ತಾರೆ. ಒಂದಿಷ್ಟು ಮಂದಿಗೆ ಅವಾರ್ಡ್ ಕಾಪಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಲ್ಯಾಟ್ರಲ್ ನಂಬರ್ ಅವೆಲ್ಲ ಹಂಗೆ ಹೂಳು ತುಂಬ್ಯಾವು, ಅವನ್ನ ಎತ್ತವಲ್ರು, ಒಟ್ಟು ರೈತರನ್ನ ಸ್ಪಂದಿಸವಲ್ರು. ಅದ್ರ ಬಗ್ಗೆ ಶಾಸಕರಿಗೂ ಹಲವು ಬಾರಿ ನಾವು ಮಾತಾಡಿದ್ದಾಗಿದೆ. ತಾವು ದಯವಿಟ್ಟು ಮುಂದಿನ ದಿನಮಾನಕ್ಕೆ ಬರುವಂಥ ದಿನಮಾನಗಳೊಳಗೆ ಈ ಚಿಮ್ಮಲಿಗೆ ಎತ್ತು ನೀರಾವರಿಗೆ ಅದನ್ನು ಸ್ವಲ್ಪ ಆ ನೀರಾವರಿಯನ್ನು ಯೋಜನೆಯನ್ನು ಕೈಗೆತ್ತಿಕೊಂಡ್ರೆ ಸಾಕಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು 2 ಮಾತು. ಇವತ್ತು ನಾಳೆ ಬರುವ ಮೇ 8ನೇ ತಾರೀಕಿನಂದು ವಿಜಯಪುರ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 4ನೇ ರೈತ ಜಾಗೃತಿ ಸಮಾವೇಶ, ಬೃಹತ್ ಸಮಾವೇಶ ಇರುವುದರಿಂದ ಕೌಲಿಗಿ ಗ್ರಾಮದ ರೈತರು ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸಿ, ಈ ಸಮಾವೇಶದ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ಆಲಮಟ್ಟಿ ಜಲಾಶಯನ 524ರಿಂದ 556 ಮೀಟರ್ ಏರಿಸುವಂತೆ ಆಗ್ರಹಿಸಲು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಈ ಒಂದು ಸಮಾವೇಶದ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಮ್ಮ DC ಅವರ ಮುಖಾಂತರವಾಗಿ ಮನವಿಯನ್ನು ಸಲ್ಲಿಸಲಾಗುವುದು. ಕೃಷ್ಣ ಕಳೆ ಅಂತಕ್ಕಂಥ ಈ ಒಂದು ಕೂಗನ್ನು ಪ್ರತಿಯೊಂದು ಹಳ್ಳಿಗೂ ತಾಲೂಕುಗಳಿಂದ ಎಲ್ಲ ವಿಜಯಪುರ ತಾಲೂಕಿನಿಂದ 13 ವಿಜಯಪುರ ಜಿಲ್ಲೆಯ 13 ತಾಲೂಕುಗಳಿಂದ ಎಲ್ಲ ರೈತ ಈ ಹಳ್ಳಿಗಳಿಂದ ಎಲ್ಲ ಸಂಘಟನೆಯನ್ನು ಕರೆದುಕೊಂಡು ಆಲಮಟ್ಟಿವರೆಗೂ ಈ ಒಂದು ಕೃಷ್ಣ ಕಹಳೆ ಅಂತಕ್ಕಂಥ ಒಂದು ಪಾದಯಾತ್ರೆಯ ಮೂಲಕ ಈ ಒಂದು 13 ತಾಲೂಕುಗಳ ನೀರಾವರಿ ಮಾಡಬೇಕಂತ ತಿಳ್ಕೊಂಡು ಈ ರೈತ ಸಂಘದ ಹಾಗೂ ಶಿಕ್ಷಣ ಒಂದು ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಗೌರವಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ಯುವಘಟಕ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕೌಲಿಗಿ ಗ್ರಾಮದ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಇದೇನಪ್ಪ ರಾಜಕೀಯ ಪಕ್ಷ ಅಲ್ಲ, ಇದೇನು ಯಾವುದೋ ಒಂದು ವೈಯಕ್ತಿಕ ಸಮಾವೇಶ ಅಲ್ಲ, ಇದು ರಾಜ್ಯದ ಒಂದು ರೈತರ ಸಮಾವೇಶ. ಇದೊಂದು ನೇಗಿಲ ಯೋಗಿಯ ಸಮಾವೇಶ. ಈ ಸಮಾವೇಶಕ್ಕೆ ಅವರಿವರೆಲ್ಲದೆ ಕೌಲಿಗಿ ಗ್ರಾಮದ ಎಲ್ಲ ರೈತ ಬಂಧುಗಳು ಬಂದು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ಅವ್ರಿಗೆ ಕೇಳಿಕೊಂಡು ನಾನು